ಹೊಳೆನರಸೀಪುರ ಪಟ್ಟಣದ ಕುರುಹಿನಶೆಟ್ಟಿ ಕಲ್ಯಾಣ ಮಂದಿರದಲ್ಲಿ ರೋಟರಿ ಕ್ಲಬ್ ತಾಲೂಕು ಘಟಕ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಆಯೋಜನೆ ಮಾಡಲಾಗಿತ್ತು. ಒಬ್ಬ ವ್ಯಕ್ತಿ ನಾಯಕನಾಗಿ ಸರಿಯಾದ ದೃಷ್ಟಿ ಜೊತೆಗೆ ಜವಾಬ್ದಾರಿಯನ್ನು ಹೊಂದಿದಾಗ ಮಾತ್ರ ಉತ್ತಮ ಆಡಳಿತ ಹಾಗೂ ಜನಮನದಲ್ಲಿ ನೆಲೆ ನಿಲ್ಲಲು ಸಾಧ್ಯ. ದೇಶದ ಶಕ್ತಿಯು ಆರ್ಥಿಕತೆ ಅಥವಾ ಮಿಲಿಟರಿಯ ಶಕ್ತಿಯ ಅವಲಂಬಿಸಲ್ಲ, ಆದರೆ ದೇಶದ ಶಕ್ತಿಯು ಮನುಷ್ಯರ ಮನಸ್ಥಿತಿಯ ಮೇಲೆ ಅವಲಂಬಿತವಾಗಿರುತ್ತದೆ ಎಂದು ನಿಕಟಪೂರ್ವ ಸಹಾಯಕ ಗವರ್ನರ್ GS ಪ್ರದೀಪ್ ಅಭಿಪ್ರಾಯಪಟ್ಟರು. ರೋಟರಿ ಕ್ಲಬ್ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ಅವರು, ಚೈನಾ ದೇಶದ ಚೈನಾ ವಾಲ್ ದಾಟಿ ಒಳಗೆ ನುಸುಳುವ ಶಕ್ತಿ ಯಾರಿಗೂ ಇರಲಿಲ್ಲವಾದರೂ ವಿದೇಶಿಗರು 3 ಸಲ ಆಕ್ರಮಣ ನಡೆಸಿದರು. ಕಾರಣ ಆ ವಾಲ್ ಕಾಯುತ್ತಿದ್ದ ಸೈನಿಕರಿಗೆ ಹಣ ನೀಡಿ ವಿದೇಶಿಗರು ದಾಳಿ ನಡೆಸಿದ್ದರು. ಆದರೆ ಚೈನಾ ದೇಶವು ಚೈನಾ ವಾಲ್ ಕಟ್ಟುವ ಮುನ್ನ ಅವರ ಸೈನಿಕರ ನಡತೆಯನ್ನು ಸರಿಯಾಗಿ ನಿರ್ಮಿಸಿದ್ದರೆ ಆಕ್ರಮಣಗಳು ನಡೆಯುತ್ತಲೇ ಇರಲಿಲ್ಲ. ಆದ್ದರಿಂದ ನಮ್ಮಲ್ಲಿನ ಆಲೋಚನೆಗಳು ಸರಿಯಾದಾಗ ಮಾತ್ರ ಸುಸ್ಥಿತಿಯ ದೇಶ ನಿರ್ಮಾಣ ಸಾಧ್ಯ. ಇಂದು ಭೂತಾನ್ ದೇಶವು ಶ್ರೀಮಂತ ದೇಶವಲ್ಲದಿದ್ದರೂ ಪೀಸ್ಫುಲ್ ಕಂಟ್ರಿ ಇನ್ ದ ವರ್ಲ್ಡ್ ಎಂದು ಖ್ಯಾತಿ ಗಳಿಸಿದೆ. ಕಾರಣ ಅಲ್ಲಿ ಜನರ ಮನಸ್ಥಿತಿ ಎಂದರು. ಆದ್ದರಿಂದ ದೇಶದ ಶಕ್ತಿಯು ಮನುಷ್ಯನ ಮನಸ್ಥಿತಿಯ ಮೇಲೆ ಅವಲಂಬಿತವಾಗಿರುತ್ತದೆ ಎಂದರು. ಪಾಕಿಸ್ತಾನದ ಸುಪಾರ್ಕೋ ಕೇಂದ್ರವು 1968ರಲ್ಲಿ ಕ್ಷಿಪಣಿ ಉಡಾವಣೆ ಮಾಡಿತ್ತು ಮತ್ತು ನಂತರ 57 ವರ್ಷದಲ್ಲಿ ಕೇವಲ 6 ಕ್ಷಿಪಣಿ ಉಡಾಯಿಸಿದೆ. ನಮ್ಮ ದೇಶದ ಇಸ್ರೋ 1975ರಲ್ಲಿ ಕ್ಷಿಪಣಿ ಯಶಸ್ವಿ ಉಡಾವಣೆ ಮಾಡಲಾಗಿತ್ತು. ನಂತರದ ವರ್ಷಗಳಲ್ಲಿ 425 ಕ್ಷಿಪಣಿಗಳ ಉಡಾವಣೆ ಮಾಡಲಾಗಿದೆ ಮತ್ತು ಒಂದೇ ಬಾರಿಗೆ 104 ಉಪಗ್ರಹಗಳನ್ನು ಯಶಸ್ವಿಯಾಗಿ ಉಡಾಯಿಸಿ ನಮ್ಮ ಇಸ್ರೋ ವಿಜ್ಞಾನಿಗಳ ಜ್ಞಾನಕ್ಕೆ ಸಾಕ್ಷಿಯಾಗಿದೆ. ಆದರೆ ಪಾಕಿಸ್ತಾನಕ್ಕೆ ಸಾಧ್ಯವಾಗಲಿಲ್ಲ, ಏಕೆಂದರೆ ಅವರ ನಾಯಕರಲ್ಲಿ ದೂರದೃಷ್ಟಿಯ ಕೊರತೆ ಮತ್ತು ಸಂಕುಚಿತ ಮನೋಭಾವದಿಂದ ಶಿಕ್ಷಣ ಮತ್ತು ವಿಜ್ಞಾನಕ್ಕೆ ಒತ್ತು ನೀಡದ ಕಾರಣದಿಂದ ಇಂತಹ ಸ್ಥಿತಿ ತಲುಪಿದೆ ಮತ್ತು ನಮ್ಮ ದೇಶದೊಂದಿಗೆ ಹೋಲಿಕೆ ಮಾಡಲಾಗದಷ್ಟು ಅಂತರವಿದೆ ಎಂದರು. ರೋಟರಿ ಸಂಸ್ಥೆಯ ಬಗ್ಗೆ ಜನರಲ್ಲಿ ಹೆಚ್ಚಿನ ಅರಿವು ಮೂಡಿಸುವ ಜೊತೆಗೆ ನೂತನ ಸದಸ್ಯರಿಗೆ ಹೆಚ್ಚಿನ ಮಾಹಿತಿ ವಿಚಾರ ವಿನಿಮಯ ಮಾಡಿಕೊಂಡಾಗ ಸಂಸ್ಥೆಯ ಉದ್ದೇಶ ಹಾಗೂ ಧ್ಯೇಯವನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೈಗೊಳ್ಳಲು ಸಹಕಾರಿಯಾಗಲಿದೆ ಎಂದು ತಿಳಿಸಿ ಸಂಸ್ಥೆಯ ಬಗ್ಗೆ ಸುದೀರ್ಘವಾಗಿ ಮಾತನಾಡಿ ನೂತನ ಅಧ್ಯಕ್ಷ ಹಾಗೂ ಸದಸ್ಯರಿಗೆ ಸಲಹೆಗಳನ್ನು ನೀಡಿದರು. ಸಹಾಯಕ ಗವರ್ನರ್ GS ಮಂಜುನಾಥ್, ವಲಯ ಲೆಫ್ಟಿನೆಂಟ್ ಶಶಿಧರ್ BC, ನೂತನ ಅಧ್ಯಕ್ಷ ಪ್ರವೀಣ್ ಕುಮಾರ್ HR, ಝೋನಲ್ ಸೆಕ್ರೆಟರಿ ಸುಧಾಕರ್ ಹಾಗೂ ಇತರರು ಮಾತನಾಡಿದರು. ನಿಕಟಪೂರ್ವ ಅಧ್ಯಕ್ಷ ಸಂತೋಷ್ HY ಹಾಗೂ ಕಾರ್ಯದರ್ಶಿ ಡಾ ಕೃಷ್ಣಮೂರ್ತಿ ಅವರು ನೂತನ ಅಧ್ಯಕ್ಷ ಪ್ರವೀಣ್ ಕುಮಾರ್ HR, ಕಾರ್ಯದರ್ಶಿ ಜಯಚಂದ್ರ ಅವರಿಗೆ ಅಧಿಕಾರ ಹಸ್ತಾಂತರಿಸಿದರು. ರೋಟರಿ ಸಂಸ್ಥೆಯ ಸದಸ್ಯರಾದ ಹೊನ್ನಪ್ಪ KM, ಅಶೋಕ್ HC, ಮಂಜುನಾಥ್, ಶಿವಕುಮಾರ್, ಯೋಗೇಶ್, ಡಾ ದೇವೋಜಿರಾವ್, ಗೋಪಾಲಕೃಷ್ಣ, ರವೀಶ್ GT, ರೇಣುಕೇಶ್, ರೇಣುಕಾ ರಂಗಸ್ವಾಮಿ, ಶ್ರೀಕಂಠಯ್ಯ, ಆಶಾಜ್ಯೋತಿ, ಫಕೀರಮ್ಮ, ಶಿವಕುಮಾರ್ PR ಹಾಗೂ ಇತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಜನಗಳಲ್ಲೂ ಕೂಡ ಮಾಡಬೇಕು ಅಂತ ನಾನು ಯಾವಾಗ ಹೇಳ್ತೀನಿ. ಎಲ್ಲರಿಗೂ ಕೂಡ ಪಬ್ಲಿಕ್ ಅವೈಲಬಲ್ ಇದ್ದ ಒಂದು ಕ್ಯಾರೆಕ್ಟರ್ ಬಿಲ್ಡಿಂಗ್ ಮಾಡಬೇಕು. ದೇಶ ಯಾವುದೋ ದ ಗ್ರೇಟ್ನೆಸ್ ಆಫ್ ದಿ ನೇಷನ್ ಈಸ್ ನಾಟ್ ಲೈಸ್ ಆನ್ ದಿ ಎಕಾನಮಿ ಆಫ್ ದಿ ನೇಷನ್. ದ ಗ್ರೇಟ್ನೆಸ್ ಆಫ್ ದಿ ನೇಷನ್ ಈಸ್ ನಾಟ್ ಲೈಸ್ ಓನ್ಲಿ ಆನ್ ದಿ ಮಿಲಿಟರಿ ಪವರ್. ಯಾವುದೇ ಒಂದು ದೇಶದ ಶಕ್ತಿ ಅಲ್ಲಿಯ ಮಿಲಿಟರಿ ಪವರ್ ಮೇಲೆ ಡಿಪೆಂಡ್ ಆಗಿರಲ್ಲ. ಆ ದೇಶದ ಶಕ್ತಿ ಅದರ ಆರ್ಥಿಕತೆ ಮೇಲೆ ಡಿಪೆಂಡ್ ಆಗಿರಲ್ಲ. ಆ ದೇಶದ ಶಕ್ತಿ ಅಲ್ಲಿರ್ತಕ್ಕಂಥ ಜನಗಳ ಕ್ಯಾರೆಕ್ಟರ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳ್ತಾರೆ. ಇದಕ್ಕೊಂದು ಎಕ್ಸಾಂಪಲ್ ಏನಂತಂದ್ರೆ, ಚೈನಾದಲ್ಲಿ ಈ ಚೈನಾ ವಾಲ್ ಅಂತ ಕೇಳಿದ್ರೆ, ಇದು ಒನ್ ಆಫ್ ದಿ ಸೆವೆನ್ ವಂಡರ್ ಅದು ಕೂಡ ಒಂದು ಚೈನಾ ವಾಲ್. ಅದನ್ನ ಸುಮಾರು ಸಾವಿರಾರು ವರ್ಷಗಟ್ಟಲೆ ಕಟ್ತಾ ಹೋಗ್ತಾರೆ. ಆ ಚೈನಾ ವಾಲ್ ಕಟ್ಟಿದ ಉದ್ದೇಶ ಏನಪ್ಪಾ ಅಂತಂದ್ರೆ, ಬೇರೆ ದೇಶದ ಯಾರೇ ವಿದೇಶಿ ಆಕ್ರಮಣಕಾರರು ಆ ಚೈನಾ ವಾಲ್ ದಾಟ್ಕೊಂಡು ನಮ್ಮ ದೇಶಕ್ಕೆ ಬರಬಾರ್ದು, ನಾವು ನೆಮ್ಮದಿಯಿಂದ ಮಾಡಬೇಕು ಅಂದ್ರೆ ಹೊರಗಡೆ ಇರ್ತಕ್ಕಂಥ ಯಾರು ಕೂಡ ಆಕ್ರಮಣ ಮಾಡಬಾರ್ದು ಅಂತ ಅಂದ್ಬಿಟ್ಟು. ಬಟ್ ದುರಂತ ಏನಪ್ಪಾ ಅಂತಂದ್ರೆ, ಆ 100 ವರ್ಷಗಳಲ್ಲಿ ಚೈನಾ ವಾಲ್ ನಿರ್ಮಾಣ ಆದಂತ 100 ವರ್ಷಗಳಲ್ಲಿ 3 ಬಾರಿ ವಿದೇಶಿಯರ ಆಕ್ರಮಣ ಚೈನಾ ಮೇಲೆ ಆಗ್ತಾ ಹೋಗ್ತದೆ. ಆದ್ರೆ ಅಂತ ದೊಡ್ಡ ಚೈನಾ ವಾಲ್ನ ಯಾರು ಅಷ್ಟು ಸುಲಭವಾಗಿ ಕ್ರಾಸ್ ಮಾಡ್ಕೊಂಡು ಚೈನಾ ಒಳಗೆ ಬಂದ್ರು ಅಂತಂದ್ರೆ, ಯಾವುದೇ ಆಕ್ರಮಣಕಾರರು ಚೈನಾ ವಾಲ್ನ ಹತ್ತಿ ಬರಕ್ಕಾಗಿಲ್ಲ, ಬರೋದಕ್ಕೂ ಸಾಧ್ಯ ಇರಲಿಲ್ಲ. ಹಾಗಾದ್ರೆ ಅವ್ರು ಹೇಗೆ ಅವರು ಒಳಗಡೆ ಬಂದ್ರು? ಹೇಗೆ ಅಂದ್ರೆ, ಆ ಚೈನಾ ವಾಲ್ನ ಕಾಯೋದಕ್ಕೆ ಚೈನಾ ಗಾರ್ಡ್ಗಳನ್ನ ಸೈನಿಕರನ್ನ ನೇಮಿಸಿದ್ರು, ಅವ್ರಿಗೆ ಲಂಚ ಕೊಟ್ಟರು, ಒಳಗಡೆ ಬಂದ್ರು. ಅಂದ್ರೆ ನಾವು ದೊಡ್ಡ ದೊಡ್ಡ ಮಾನ್ಯುಮೆಂಟ್ಗಳನ್ನ ಕಟ್ಟೋದಕ್ಕಿಂತ ಮುಂಚೆ, ದೊಡ್ಡ ದೊಡ್ಡ ಚೈನಾ ವಾಲ್ಗಳನ್ನ ಕಟ್ಟೋದಕ್ಕಿಂತ ಮುಂಚೆ ಚೈನೀಸ್ ಏನಾದ್ರೂ ಆ ಜನರ ಅವರ ಸೈನಿಕರ ಕ್ಯಾರೆಕ್ಟರ್ನ ಕರೆಕ್ಟಾಗಿ ಬಿಲ್ಡ್ ಮಾಡಿದ್ರೆ ಅವ್ರ ಮೇಲೆ ಆಕ್ರಮಣಗಳು ಆಗ್ತಾ ಇರಲಿಲ್ಲ. ಅಂದ್ರೆ ನಾವು ದೊಡ್ಡ ದೊಡ್ಡ ಆಲೋಚನೆಗಳು ಯಾವಾಗ ಕೂಡ ಫಸ್ಟ್ ಜನರಲ್ಲಿ ಬದಲಾವಣೆಗಳಾಗಬೇಕು, ಜನರಲ್ಲಿ ಆ ಕ್ಯಾರೆಕ್ಟರ್ ಬದಲಾವಣೆ ಆಗಬೇಕು. when there is a change in the character of a people, then there is a change of a nation destination. ಆ ಡೆಸ್ಟಿನಿ ಏನಿರುತ್ತೆ, ದೇಶದ ಹಣೆಬರ ಜನರ ಚಾರಿತ್ರ್ಯದಲ್ಲಿತ್ತು. ಇವತ್ತು ಎಷ್ಟೋ ದೇಶಗಳು, ಇವತ್ತು ಭೂತಾನ್ ಏನು ದೊಡ್ಡ ಆರ್ಥಿಕ ಶಕ್ತಿ ದೇಶ ಅಲ್ಲ, ಭೂತಾನ್ ಏನು ದೊಡ್ಡ
ಶ್ರೀಮಂತ ಕಂಟ್ರಿ ಅಲ್ಲ, ಆದ್ರೆ ಪೀಸ್ಫುಲ್ ಕಂಟ್ರಿ ಇನ್ ದ ವರ್ಲ್ಡ್ ಅಂದ್ರೆ ಭೂತಾನ್. ಏನಕ್ಕೆ ಅಂತಂದ್ರೆ ಆ ಜನ ನೆಮ್ಮದಿಯಾಗಿರೋ ತರ ಆಗಿರ್ತಕ್ಕಂಥ ಒಂದು ಗೌರ್ಮೆಂಟ್ ಫೆಸಿಲಿಟಿ ಇದೆ. ಇವತ್ತು ಕೂಡ ಅಲ್ಲಿ ಟಿವಿಗಳು ತುಂಬಾ ಕಡಿಮೆ ಅಲ್ಲಿ, ಸೋಷಿಯಲ್ ಮೀಡಿಯಾಗಳು ತುಂಬಾ ಕಡಿಮೆ. ನಿಮ್ಗೆಲ್ಲ ಗೊತ್ತಿದೆ ಸೋಷಿಯಲ್ ಮೀಡಿಯಾಗಳು ಎಷ್ಟು ಚೆನ್ನಾಗಿರ್ತಾವೆ ಅಷ್ಟು ನೆಮ್ಮದಿನೂ ಹಾಳು ಮಾಡ್ತಾರೆ. ಪೀಸ್ಫುಲ್ ಕಂಟ್ರಿ ಅಂತಂದ್ರೆ ಅದು ಭೂತಾನ್. ಹಾಗಾಗಿ ನಾವು ರೋಟರಿ ಕ್ಲಬ್ ನಾನು ಯಾವಾಗ ಕೂಡ ಹೇಳ್ತಿರ್ತೀನಿ, ಕೇವಲ ಆತರ ಒಂದು ಓರಿಯಂಟೇಷನ್ ಕಾರ್ಯಕ್ರಮಗಳನ್ನ ಪಬ್ಲಿಕ್ ಅಲ್ಲಿ ನಾವು ಮಾಡ್ತಾ ಹೋಗ್ಬೇಕು, ಜನರಲ್ಲಿ ಕ್ಯಾರೆಕ್ಟರ್ ಬಿಲ್ಡಿಂಗ್ ಕೆಲಸ ಮಾಡ್ತಾ ಹೋಗ್ಬೇಕು. ಆತರ ಕೆಲಸ ಇಲ್ಲ ಅಂತಂದ್ರೆ ಕ್ಲಬ್ಗಳು ಕೂಡ ಹಾಳಾಗ್ಬಿಡ್ತಾರೆ. ಯಾರು ತಗೊಂಡಿರ್ತಾನೆ ಅವ್ರಿಗೆ ನಾವು ಬೇರೆ ಸೀನಿಯರ್ ಹೇಳಿರ್ತಾರೆ, ಗೈಡ್ ಮಾಡ್ತಾರೆ. ಆದ್ರೆ ರೋಟರಿ ಕ್ಲಬ್ ಪ್ರೆಸಿಡೆಂಟ್ ಆಗಿರೋದು ಒಂದು ವಿಷನ್ ಇರಬೇಕು. ವಿಷನ್ ಇಲ್ಲ ಅಂದ್ರೆ ಏನಾಗ್ತಾ ಹೋಗುತ್ತೆ ಅನ್ನೋದಕ್ಕೆ ನಾನು ಯಾವಾಗ ಒಂದು ಎಕ್ಸಾಂಪಲ್ ಕೊಡ್ತಾ ಇರ್ತೇನೆ ನಿಮ್ಗೆ. ಇಸ್ರೋ ಕೇಳಿದ್ದೀರ ಅಂತ ಅನ್ಕೋತೀನಿ. ಇಸ್ರೋ ಕೇಳಿದಿರಲ್ವಾ? ಇಸ್ರೋ ಭಾರತದ ಬಾಹ್ಯಾಕಾಶ ಸಂಸ್ಥೆ. ಭಾರತದಲ್ಲಿ ಇದುವರೆಗೆ ಏನು ಸ್ಯಾಟಲೈಟ್ಗಳು ಲಾಂಚ್ ಆಗಿದ್ದಾವೆ ಅದೆಲ್ಲ ಕೂಡ ಇಸ್ರೋ ಮುಖಾಂತರ ನಾವು ಲಾಂಚ್ ಮಾಡ್ತೀವಿ. ಮತ್ತೆ ಹಾಸನದ ಹೆಮ್ಮೆ ಕೂಡ ಹೌದು. ನಮ್ಮ ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ನಮ್ಮ ಹಾಸನದಲ್ಲಿ ಮಾಸ್ಟರ್ ಕಂಟ್ರೋಲ್ ಫೆಸಿಲಿಟಿ ಇದೆ, MCF ಇದೆ. ಇದೇ ತರ ಪಾಕಿಸ್ತಾನದಲ್ಲೂ ಕೂಡ ಒಂದು ಸಂಸ್ಥೆ ಇದೆ. ಕೇಳಿದಿರ? ಭಾರತದಲ್ಲಿ ಇಸ್ರೋ ಇದೆ, ಪಾಕಿಸ್ತಾನದಲ್ಲೂ ಕೂಡ ಒಂದು ಸಂಸ್ಥೆ ಇದೆ. ಅದನ್ನ ಸುಪಾರ್ಕೋ ಅಂತ ಕರೀತೀವಿ. ಸುಪಾರ್ಕೋ ಅಂತ ಫುಲ್ ನೀವು ಗೂಗಲ್ ಮಾಡಿ ನೋಡಿ, ಸುಪಾರ್ಕೋ ಅಂತ. ಇವತ್ತು ಪಾಕಿಸ್ತಾನದಲ್ಲಿ ನಾವೇನಾದ್ರೂ ಅಲ್ಲಿ ಸ್ಯಾಟಲೈಟ್ಗಳ ಬಗ್ಗೆ ಮಾತಾಡೋಕೆ ನಮ್ಮ ಜೋಕ್ ಅಂತ ಅನ್ಸ್ತಾರೆ. ಪಾಕಿಸ್ತಾನದ ಸ್ಯಾಟಲೈಟ್ಗಳ ಲಾಂಚ್ ಮಾಡೋದಕ್ಕೆ ಸಾಧ್ಯನಾ? ಆ ದೇಶಕ್ಕೆ ಅದರ ಟೆಕ್ನಾಲಜಿ ಇದೆಯಾ ಅಂತ ಅನ್ಬೇಕು. ಆದ್ರೆ ವಿಪರ್ಯಾಸ ಏನಪ್ಪಾ ಅಂತಂದ್ರೆ 1964ರಲ್ಲಿ ಸುಪಾರ್ಕೋ ಪ್ರಾರಂಭ ಆಗಿತ್ತು. ನಿಮಗೆ ಗೊತ್ತಿರಲಿ, ನಮಗಿಂತ ಒಂದು ದಿವಸ ಮುಂಚೆನೆ ಪಾಕಿಸ್ತಾನಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು. ತದನಂತರ ಪಾಕಿಸ್ತಾನದ ಶಕ್ತಿ ಎಷ್ಟು ಮಟ್ಟಿಗಿತ್ತು ಅಂತಂದ್ರೆ ಅಲ್ಲಿ ಶ್ರೇಷ್ಠ ವಿಜ್ಞಾನಿಗಳಿದ್ರು, ಭಾರತಕ್ಕಿಂತಲೂ ಶ್ರೇಷ್ಠವಾದ ವಿಜ್ಞಾನಿಗಳಿದ್ರು. ಮತ್ತೆ ಅಲ್ಲಿ ಒಬ್ಬ ಸೈಂಟಿಸ್ಟ್ಗೆ ನಮ್ಮ ಭಾರತದಲ್ಲಿ ಸಿಗ್ತಕ್ಕಂಥ ಸೈಂಟಿಸ್ಟ್ಗೆ ಸಿಗುವಂತ ಮುಂಚೆನೆ ನೊಬೆಲ್ ಪಾರಿತೋಷಿಕ ಕೂಡ ಸಿಕ್ಕಿತ್ತು. 1964ರಲ್ಲಿ ಸುಪಾರ್ಕೋ ಪ್ರಾರಂಭ ಆಗಿತ್ತು. ಮತ್ತೆ ಭಾರತಕ್ಕಿಂತ ಮುಂಚೆನೆ ರೆಹಬರ್ 1 ಅಂತ 1968ರಲ್ಲಿ ರೆಹಬರ್ 1 ಅಂತ ಒಂದು ಸ್ಯಾಟಲೈಟ್ ಕೂಡ ಪಾಕಿಸ್ತಾನದವರು ಲಾಂಚ್ ಮಾಡಿದ್ರು ಸಕ್ಸಸ್ಫುಲ್ ಆಗಿ. ಮತ್ತೆ ಅವತ್ತಿನ ಪ್ರಪಂಚದ 10 ದೇಶಗಳಲ್ಲಿ ಸಕ್ಸಸ್ಫುಲ್ ಆಗಿ ರಾಕೆಟ್ ಲಾಂಚ್ ಮಾಡಿದಂತ ಪ್ರಪಂಚದ 10 ದೇಶಗಳಲ್ಲಿ ಪಾಕಿಸ್ತಾನ ಕೂಡ ಒಂದಾಗಿತ್ತು. ದುರಂತ ಏನಂತಾರೆ, ಅವಧಿ ಕಾಲಕ್ಕೆ 1964ರಲ್ಲಿ ಪಾಕಿಸ್ತಾನ ಸ್ಯಾಟಲೈಟ್ ಲಾಂಚ್ ಮಾಡಿದ್ರೆ ನಮ್ಮ ದೇಶದಲ್ಲಿ ಇಸ್ರೋನೇ ಪ್ರಾರಂಭ ಆಗಿರಲಿಲ್ಲ. ಇಸ್ರೋ ಪ್ರಾರಂಭ ಆಗಿದ್ದು 1968ನೇ ಇಸ್ವಿನಲ್ಲಿ. ನಾವು ಪ್ರಥಮ ಸ್ಯಾಟಲೈಟ್ ನ ಆರಂಭ ಮಾಡಿದ್ದು ಆರಿಸಿದ್ದು 1975ರಲ್ಲಿ ಆರ್ಯಭಟ ಅಂತ ಸಕ್ಸಸ್ಫುಲ್ ಆಗಿ ಆರಿಸಿದ್ರು. ನೋಡಿ ಸಮಸ್ಯೆ ಹೇಗಾಗುತ್ತೆ ಅಂತಂದ್ರೆ, ಪ್ರಪಂಚದ 10 ದೇಶಗಳಲ್ಲಿ ಒಂದಾಗಿದ್ದಂತಹ ಪಾಕಿಸ್ತಾನ ಸ್ಯಾಟಲೈಟ್ ಲಾಂಚ್ ಮಾಡಿದಂತಹ ಪಾಕಿಸ್ತಾನ ಇದುವರೆಗೂ ಕೂಡ ಸಕ್ಸಸ್ಫುಲ್ ಆಗಿ ಲಾಂಚ್ ಮಾಡಿರ್ತಕ್ಕಂಥ ಸ್ಯಾಟಲೈಟ್ಗಳ ಸಂಖ್ಯೆ ಕೇವಲ 6. ಪಾಕಿಸ್ತಾನ ಸ್ಯಾಟಲೈಟ್ ಲಾಂಚ್ ಮಾಡಿದ 9 ವರ್ಷಗಳ ನಂತರ ಸ್ಯಾಟಲೈಟ್ ಲಾಂಚ್ ಮಾಡಿದಂತ ಇಂಡಿಯಾದಲ್ಲಿ ಇದುವರೆಗೂ ಸ್ಯಾಟಲೈಟ್ ಲಾಂಚ್ ಆಗಿರೋದು 425 ಸ್ಯಾಟಲೈಟ್. ಮತ್ತೆ ಒಂದೇ ಬಾರಿಗೆ ನಮ್ಮ ವಿಜ್ಞಾನಿಗಳು ಎಷ್ಟು ಶ್ರೇಷ್ಠ ವಿಜ್ಞಾನಿಗಳು ಅಂತಂದ್ರೆ ಪ್ರಪಂಚದಲ್ಲೇ ಒಂದೇ ಬಾರಿಗೆ 104 ಸ್ಯಾಟಲೈಟ್ಗಳನ್ನ ಒಂದೇ ಬಾರಿಗೆ ಲಾಂಚ್ ಮಾಡಿದಂತ ದೇಶ ಭಾರತ ದೇಶ. ಅದರ ಜೊತೆಗೆ ಆಲ್ರೆಡಿ ನಾವು ಮೂನ್ ಮೇಲೆ ಹೋಗಿದ್ದೀವಿ, ಆಲ್ರೆಡಿ ನಾವು ಮಾರ್ಸ್ ಮೇಲೆ ಹೋಗಿದ್ದೀವಿ. ಏನಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಯಾವಾಗ ಜವಾಬ್ದಾರಿಯನ್ನು ತೆಗೆದುಕೊಂಡವನಿಗೆ, ದೇಶದ ಜವಾಬ್ದಾರಿ ಲೀಡರ್ಶಿಪ್ ತಗೊಂಡವನಿಗೆ ವಿಷನ್ ಇರುತ್ತದೆ, ಅವಾಗ ಭಾರತದಂತ ದೇಶ ಕೂಡ ಸೃಷ್ಟಿಯಾಗುತ್ತೆ. ಆದ್ರೆ ಪ್ರಪಂಚದಲ್ಲೇ ಮೊದಲಿಗೆ ರಾಕೆಟ್ ಸ್ಯಾಟಲೈಟ್ ಲಾಂಚ್ ಮಾಡಿದಂತಹ ಪಾಕಿಸ್ತಾನ, ತದನಂತರ ಬಂದಂತಹ ಅಲ್ಲಿಯ ಪ್ರಧಾನಮಂತ್ರಿಗಳಾಗಿರ್ಬೋದು, ಅಧ್ಯಕ್ಷಗಳಾಗಿರ್ಬೋದು, ಅವರುಗಳಿಗೆ ವಿಷನ್ ಸೈನ್ಸ್ ಮೇಲೆ ಇರಲಿಲ್ಲ, ಎಜುಕೇಶನ್ ಮೇಲೆ ಇರಲಿಲ್ಲ. ಅವರ ವಿಷನ್ ಎಲ್ಲ ಮಿಲಿಟರಿ ಮೇಲೆ, ನಾವು ಎಷ್ಟು ಬಾಂಬ್ಗಳು ತಯಾರು ಮಾಡಬೇಕು, ಎಷ್ಟು ಮಿಸೈಲ್ಗಳು ತಯಾರು ಮಾಡಬೇಕು, ಎಷ್ಟು ಯುದ್ಧೋಪಕರಣಗಳು ತಯಾರು ಮಾಡಬೇಕು ಅನ್ನೋದ್ರ ಬಗ್ಗೆ ತಲೆ ಕೆಡಿಸ್ಕೊಂಡ್ರು. ಟೆರರಿಸ್ಟ್ಗಳನ್ನ ತಯಾರು ಮಾಡೋದ್ರ ಬಗ್ಗೆ ತಲೆ ಕೆಡಿಸ್ಕೊಂಡ್ರು. ಎಜುಕೇಶನ್ ಅನ್ನು ನೆಗ್ಲೆಕ್ಟ್ ಮಾಡಿದ್ರು, ಸೈನ್ಸ್ ನೆಗ್ಲೆಕ್ಟ್ ಮಾಡಿದ್ರು. ಇವತ್ತಿನ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ, ಪಾಕಿಸ್ತಾನದ ಪರಿಸ್ಥಿತಿ ನಿಮಗೆ ಗೊತ್ತಿದೆ. ಅಂದ್ರೆ ಒಬ್ಬ ನಾಯಕತ್ವ ಹೊಂದಿದವರಿಗೆ ಸರಿಯಾದಂತ ವಿಷನ್ ಇಲ್ಲ ಅಂತ ಅಂದ್ರೆ ಪಾಕಿಸ್ತಾನ ಸೃಷ್ಟಿಯಾಗುತ್ತೆ. ಸರಿಯಾದಂತ ವಿಷನ್ ಇರ್ತಕ್ಕಂಥ ನಾಯಕರಿದ್ರೆ ಇಂಡಿಯಾ ಅಂತ ದೇಶ ಕೂಡ ಸೃಷ್ಟಿ ಆಗ್ತಾ ಹೋಗುತ್ತೆ. ಏನಕ್ಕೆ ಎರಡೂ ಕೂಡ ಅದೇ ಟೈಮ್ನಲ್ಲಿ ಸ್ವಾತಂತ್ರ್ಯವನ್ನು ಪಡ್ಕೊಂಡಂತ ದೇಶಗಳು. ಅದಕ್ಕೆ ನಾನು ರೋಟಿಗೂ ಕೂಡ ಅದನ್ನೇ ಹೇಳ್ತೀನಿ, ಎಲ್ಲಾ ಕ್ಲಬ್ಗಳು ಕೂಡ ಆ ವರ್ಷ ಕ್ಲಬ್ ಕೂಡ ಚೆನ್ನಾಗಿರುತ್ತೆ. ವಿಷನ್ ಇಲ್ವಾ ಕ್ಲಬ್ ಬಲ ಕೊಡುತ್ತೆ. ನೀವು ಸರಿ ಮಾತಾಡ್ಕೊತಾ ಇರ್ತೀರಾ,